ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಸುಣ್ಣಾರಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ 2012ನೇ ಇಸವಿಯಲ್ಲಿ ಆರಂಭವಾದಂತ ವಿದ್ಯಾಸಂಸ್ಥೆ ಕೇವಲವಾಗಿ 40 ವಿದ್ಯಾರ್ಥಿಗಳಿಂದ ಆರಂಭಗೊಂಡಂತ ಸಂಸ್ಥೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಾಗ್ಲಿ ಅಥವಾ ಸಾಧನೆಯಲ್ಲಾಗ್ಲಿ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂತಹ ಸಂಸ್ಥೆ ಆಗಿರುವಂತದ್ದು. ನಮ್ಮ ಸಂಸ್ಥೆಯಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕ, ಕ್ರೀಡೆ ಎಲ್ಲಾ ರಂಗದಲ್ಲಿ ಕೂಡ ಎಕ್ಸಲೆಂಟ್ ತನ್ನದೇ ಆದಂತ ಒಂದು ಛಾಪನ್ನ ಮೂಡಿಸುತ್ತಾ ಬಂದಿದೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ಶಿಕ್ಷಣ ಸಂಸ್ಥೆಯಾಗಿದೆ. ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲು ಉದ್ದೇಶ 2026 ಮೊನ್ನೆ ನಡೆದಂತ ಒಂದು CS ಕಂಪನಿ ಸೆಕ್ರೆಟರಿ ಎನ್ನುವಂತ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿ ಆಗಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನಮ್ಮ ಸಂಸ್ಥೆಯಲ್ಲಿ 24 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ 21 ಜನ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಆ 21 ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು 200ರಲ್ಲಿ 200 ಅಂಕಕ್ಕೆ ನಡೆಯುವಂತಹ ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ 176 ಅಂಕ ಅತ್ಯಂತ ಹೆಚ್ಚಿನ ಅಂಕವನ್ನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾಗಿರುವಂತ ಜಯಸೂರ್ಯ ಹೆಗಡೆ ಅವನು ಪಡೆದಿರುವಂತದ್ದು. ಆಕಾಶ್ ಎನ್ನುವಂತ ವಿದ್ಯಾರ್ಥಿ 173 ಅಂಕವನ್ನ, ಅಂಶಿಕ್ 170 ಅಂಕವನ್ನ, ನೇಹ 167 ಅಂಕವನ್ನ, ಶೆಟ್ಟಿ ಶ್ರೇಯಸ್ 166 ಅಂಕವನ್ನ, ಸ್ಫೂರ್ತಿ ಶೆಟ್ಟಿಗಾರ್ 164 ಅಂಕವನ್ನ, ಆರ್ಯ 163 ಅಂಕವನ್ನ, ಸುಮಿತ್ ಮರಾಠೆ 163 ಅಂಕವನ್ನ, ನಿಶಾಲ್ 162 ಅಂಕವನ್ನ, ಸಮೃದ್ಧ ಶೆಟ್ಟಿ 161 ಅಂಕವನ್ನ, ರಾಹುಲ್ ಪೂಜಾರಿ 160 ಅಂಕವನ್ನ, ಶ್ರೇಯಸ್ ಟಿ 159 ಅಂಕವನ್ನ, ರಶ್ವಿತ್ ಕುಮಾರ್ 156 ಅಂಕವನ್ನ, ಸಮೃದ್ಧ ಪ್ರಥಮೇಶ್ ದೇವಾಡಿಗ 151 ಅಂಕವನ್ನ, ನಿಶಾಂತ್ 151 ಅಂಕವನ್ನ, ಆಯುಷ್ 146 ಅಂಕವನ್ನ, ಚರಣ್ HV 140 ಅಂಕವನ್ನ, ಸಂಚಿತ್ ನಾಯ್ಕ್ 136 ಅಂಕವನ್ನ, ಯಶ್ವಿತ್ ಪಿ ಶೆಟ್ಟಿ 128 ಅಂಕವನ್ನ, ಪ್ರಾಪ್ತಿ ಪಿ ಶೆಟ್ಟಿ 126 ಅಂಕವನ್ನ, ಶ್ರೀಶಾ ಕುಮಾರ್ ಶೆಟ್ಟಿ 122 ಅಂಕವನ್ನ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತಾ ಹಾಗೂ ಹಗಲು ರಾತ್ರಿ ಎನ್ನದೆ ಒಂದು ಶ್ರಮದಿಂದ ಈ ಒಂದು ಫಲಿತಾಂಶ ನಮ್ಗೆ ದಕ್ಕಿರುವಂತದ್ದು. ಈ ಫಲಿತಾಂಶ ಬರಲಿಕ್ಕೆ ಮೂಲ ಕಾರಣ ನಮ್ಮ ವಾಣಿಜ್ಯ ವಿಭಾಗದ ಎಲ್ಲಾ ಉಪನ್ಯಾಸಕರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿ ಈ ಒಂದು ಶ್ರಮಕ್ಕೆ ಅದರ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಆಡಳಿತ ಮಂಡಳಿ ಹಾಗೆ ಶಿಕ್ಷಕೇತರರಿಂದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಏನಂತ ಹೇಳಿದ್ರೆ ನಮ್ಮ ಪಾಲಕ ಮಿತ್ರರು ಕೂಡ ಅವರು ಕೂಡ ಈ ಒಂದು ಪರೀಕ್ಷೆಯು ಕೂಡ ಒಂದು ಅತ್ಯಂತ ಸಹಕಾರವನ್ನ ನೀಡಿದ್ದಕ್ಕೆ ಒಂದು ಒಳ್ಳೆಯ ಕೃತಜ್ಞತೆಯನ್ನ ನಾನು ನೀಡ್ತಿರುವಂತದ್ದು. ಈ ಒಂದು ಗ್ರಾಮೀಣ ಭಾಗದ ವಿದ್ಯಾಸಂಸ್ಥೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂತ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ, ಉಪನ್ಯಾಸಕ ಬಳಗದವರಿಗೂ, ಆಡಳಿತ ಮಂಡಳಿಯವರಿಗೂ, ಶಿಕ್ಷಕೇತರ ವೃಂದದವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತಾ, ಮತ್ತೆ ನಮ್ಮ ವಾಣಿಜ್ಯ ವಿಭಾಗವು ಕೂಡ ವರ್ಷದಿಂದ ವರ್ಷಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ನಾವು ಕೊಡ್ತಾ ಬಂದಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ನಮ್ಮದೇ ಆದಂತ ಒಂದು ದಾಖಲೆಯನ್ನ ನಾವು ನಿರ್ಮಿಸಿಕೊಂಡಿದ್ದೇವೆ. ಏನಂತ ಹೇಳಿದ್ರೆ 2 ವರ್ಷದ ಹಿಂದೆ ಕೇವಲ ಒಂದು 35% ಇದ್ದಂತ ಒಬ್ಬ ಹುಡುಗ ಅವನು ಸೆಕೆಂಡ್ PUCಯ ಆನ್ಯುವಲ್ ಎಕ್ಸಾಮ್ ಅಲ್ಲಿ 94% ಅನ್ನ ಮಾಡಿರುವಂತದ್ದು. ಇದು ಯಾವ ಸಂಸ್ಥೆಯಲ್ಲಿ ಕೂಡ ಆಗಿರುವಂತ ಒಂದು ಫಲಿತಾಂಶ ಅಲ್ಲ, ಇದು ಎಕ್ಸಲೆಂಟ್ ಸಂಸ್ಥೆಯಲ್ಲಿ ಆಗಿರುವಂತ ಒಂದು ದೊಡ್ಡ ಫಲಿತಾಂಶ. ಯಾಕಂದ್ರೆ 90-95% ಇದ್ದಂತ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಬಂದು 98% ಮಾಡುವಂತದ್ದು ದೊಡ್ಡ ವಿಚಾರವೇ ಅಲ್ಲ ಶಿಕ್ಷಣದಲ್ಲಿ. ಆದ್ರೆ 35% ಇದ್ದಂತ ಒಬ್ಬ ಹುಡುಗನನ್ನ 94-95% ಮಾಡುವಂತ ನಿಜವಾದ ಒಂದು ಶಿಕ್ಷಣ ಅನ್ನುವಂತ ಒಂದು ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೇವೆ. ಆ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಕೂಡ ಹಾಗೆ, CS ಅಲ್ಲಿ ಕೂಡ ಹಾಗೆ, ಕೇವಲ ಒಂದು ಸಾಧಾರಣ SLC ಅಲ್ಲಿ ಒಂದು ಸಾಧಾರಣ ಒಂದು ಜಸ್ಟ್ ಪಾಸ್ ಅಥವಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಯನ್ನ ತೆಗೆದುಕೊಂಡು ಹೋಗಿ ಇವತ್ತು CS ಅಂತ ಒಂದು ರಾಷ್ಟ್ರ ಮಟ್ಟದ ಒಂದು ಪರೀಕ್ಷೆಯನ್ನ ಪಾಸ್ ಮಾಡಿಸುವಂತದ್ದು ಅದು ದೊಡ್ಡ ಗುರುತರವಾದಂತ ಒಂದು ಜವಾಬ್ದಾರಿಯನ್ನ ನಾವು ತೆಗೆದುಕೊಂಡಿದ್ದೇವೆ. ಆ ಜವಾಬ್ದಾರಿಗೆ ತಕ್ಕುದಾದಂತ ಒಂದು ಫಲಿತಾಂಶವನ್ನ ನಾವು ಕೊಟ್ಟಿದ್ದೇವೇನೋ ಅಂತ ಲೆಕ್ಕದಲ್ಲಿ ಹೇಳ್ಕೊಂಡು ಹೋಗ್ತಿರುವಂತದ್ದು. ಹಾಗೆ ಅದರ ಒಂದು ಪರೀಕ್ಷೆಗೆ ಯಾವ ರೀತಿಯಾದಂತ ತಯಾರಿಗಳನ್ನ ನಾವು ಮಾಡಿದ್ದೇವೇನೋ ಅಂತ ಲೆಕ್ಕದಲ್ಲಿ ನಮ್ಮ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ಮಾತಾಡ್ತಾರೆ. ನಮಸ್ಕಾರ.
ಈ ಕಾಮರ್ಸ್ ಅಂತ ಹೇಳಿ ಬಂದಾಗ CA ಫೌಂಡೇಶನ್ ಇರ್ಬೋದು ಅಥವಾ CSET ಇರ್ಬೋದು, ಈ ಎರಡು ಎಕ್ಸಾಮ್ಗಳು ಕೂಡ ಕಾಮರ್ಸ್ ಸ್ಟೂಡೆಂಟ್ ನ ಪ್ರೊಫೆಷನಲ್ ಕರಿಯರ್ ಅನ್ನ ಅದಕ್ಕೆ ಒಂದು ಎಂಟ್ರಿ ಲೆವೆಲ್ ಅಂತ ಹೇಳಿ ಬರುತ್ತೆ. ಆ ಎಂಟ್ರಿ ಲೆವೆಲ್ಗೆ ವೆರಿ ಇಂಪಾರ್ಟೆಂಟ್ ಗೇಟ್ ವೇ ಅಂತ ಹೇಳಿದ್ರೆ ಈ CA ಫೌಂಡೇಶನ್ ಹಾಗೆ CSET ಬರುತ್ತೆ. ಸೊ ನಾವಿಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಮಕ್ಳಿಗೆ ಯಾವ ರೀತಿ ಎಜುಕೇಶನ್ ಪ್ರೊವೈಡ್ ಮಾಡ್ತೇವೆ ಕೇಳಿದ್ರೆ, ಎವ್ರಿ ಡೇ 1 ಇಂದನೆ ನಾವು ಹೇಗೆ ಬೋರ್ಡ್ ಎಕ್ಸಾಮ್ಗೆ ಅವರನ್ನ ಪ್ರಿಪೇರ್ ಮಾಡ್ತೇವೆ, ಅದೇ ರೀತಿ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೂ ಕೂಡ ಡೇ 1 ಇಂದನೇ ನಾವು ಕೋಚಿಂಗ್ ಅನ್ನ ಕೊಡ್ತಿದ್ದೇವೆ. ಸೊ ನಾವು ಮ್ಯಾಕ್ಸಿಮಮ್ ಕ್ಲಾಸ್ ಗಳನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತ ಹೇಳಿದ್ರೆ PPT ಅಂತ ಹೇಳ್ತೇವೆ, ನಾವು ಮಾಡರ್ನ್ ಕ್ಲಾಸ್ ವೇಯಲ್ಲೇ ಮಾಡ್ತೇವೆ. ಇದನ್ನ ಮಾಡ್ಲಿಕ್ಕೆ ರೀಸನ್, ಇಲ್ಲಿ ಬರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳಾಗಿರ್ಬೋದು, ಅದು ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿರುತ್ತೆ ಅಥವಾ ಎಕನಾಮಿಕ್ಸ್ ಅಥವಾ ಎನ್ವೈರನ್ಮೆಂಟ್ ಗೆ ರಿಲೇಟೆಡ್ ಆಗಿರುತ್ತೆ, ಅಂಡ್ ಬಿಸ್ನೆಸ್ ಲಾ ಅನ್ನೋ ಹೊಸ ಸಬ್ಜೆಕ್ಟ್ ಗಳು ಬರುತ್ತೆ. ಸೊ ಇಂತಹ ಒಂದು ಹೊಸ ಸಬ್ಜೆಕ್ಟ್ ಗಳನ್ನ ಟೀಚ್ ಮಾಡುವಾಗ ಮಕ್ಕಳಿಗೆ ನಾವು ಕೆಲವೊಂದು ಕೇಸ್ ಲಾ ಗಳನ್ನ ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಸೊ ಆ ವೇಳೆ ನಾವು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಟೀಚ್ ಮಾಡ್ಕೊಂಡು ಬಂದಿದ್ದೇವೆ. ಅಂಡ್ ಎವ್ರಿ ಚಾಪ್ಟರ್ ಡಿಸ್ಕಸ್ ಆದ ಮೇಲೆ ನಾವು ಮಕ್ಕಳಿಗೆ ನಾವು ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಯಾವ ಸ್ಟೂಡೆಂಟ್ ಮಾಕ್ ಟೆಸ್ಟ್ ಅಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದಾರೆ ಅಂತವರಿಗೆ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಗೈಡೆನ್ಸ್ ಕೊಟ್ಟು ಯಾವ ರೀತಿ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಗೈಡೆನ್ಸ್ ಕೊಟ್ಟಿದ್ದೇವೆ. ಸೊ ನಮ್ಮಲ್ಲಿ ಈಗ 24 ಸ್ಟೂಡೆಂಟ್ಸ್ ಅಲ್ಲಿ 24 ಸ್ಟೂಡೆಂಟ್ಸ್ ಕೂಡ ಕ್ವಾಲಿಫೈಡ್, 24 ಸ್ಟೂಡೆಂಟ್ಸ್ ಕೂಡ ಸಕ್ಸಸ್ಫುಲ್ ಆಗಿರುವವ್ರೆ. ಅಲ್ಲಿ 21 ಅಂತ ರಿಸಲ್ಟ್ ಬಂದಿದ್ರು ಕೂಡ 3 ವಿದ್ಯಾರ್ಥಿಗಳು ನಮ್ಮ ಟೆಕ್ನಿಕಲ್ ಇಶ್ಯೂಸ್ ಇಂದ, ಅಂದ್ರೆ ಅವರಿಗೆ ಸಿಸ್ಟಮ್ಸ್ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಿ ಅವ್ರದ್ದು ರಿಸಲ್ಟ್ ಹೋಯ್ತೆ ಹೊರತು ಅವರು 100% ಬೆಸ್ಟ್ ರಿಸಲ್ಟ್ ಪಡೆಯುವಂತಹ ಮಕ್ಕಳೇ ಆಗಿದ್ದಾರೆ. ಬಿಕಾಸ್ ಅಷ್ಟು ಚಂದ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅಷ್ಟು ಬೆಸ್ಟ್ ಎಫರ್ಟ್ ಅನ್ನ ಅವ್ರು ನೀಡಿದ್ದಾರೆ. ಇದ್ರ ಹಿಂದೆ ಅವರ ಓವರ್ ಆಲ್ ಇನ್ವಾಲ್ವ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ನಾವು ಅವರಿಗೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ, ಸ್ಪೆಷಲಿ ಡಿಗ್ರಿ ಕಾಲೇಜ್ಗಳಲ್ಲಿ ನಡೆಯುವಂತಹ ಮ್ಯಾನೇಜ್ಮೆಂಟ್ ಫೆಸ್ಟ್ ಏನಿದೆ ಅದ್ರಲ್ಲೆಲ್ಲ ಅವರನ್ನ ನಾವು ಇನ್ವಾಲ್ವ್ಮೆಂಟ್ ಮಾಡಿಸಿದ್ದೇವೆ. ಇತ್ತೀಚೆಗೆ IMG ಮುಡ್ಲಕಟ್ಟೆ ಆಗಿರ್ಬೋದು ಅಥವಾ BB ಹೆಗ್ಡೆ ಆಗಿರ್ಬೋದು, ಅದು ಶಾರದಾ ಕಾಲೇಜು ಬಸ್ರೂರು ಆಗಿರ್ಬೋದು, ಇಲ್ಲೆಲ್ಲ ನಡೆದಿರುವಂತಹ ಮ್ಯಾನೇಜ್ಮೆಂಟ್ ಫೆಸ್ಟ್ ಗಳಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಹಾಗೆ ನಾವು ಕಾಲೇಜಲ್ಲೂ ಕೂಡ ಅವರಿಗೆ ಸೆಮಿನಾರ್ ಗಳನ್ನ ಕೊಡ್ತೇವೆ, ಮತ್ತೆ ಅವರಿಗೆ ನಾವು ಬಿಸ್ನೆಸ್ ಡೇ ಅಂತ ಹೇಳಿ ಆರ್ಗನೈಸ್ ಮಾಡಿ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಿದ್ದೇವೆ. ಹಾಗೆ ವರ್ಷಕ್ಕೆ 2 ಸರಿ ಇಂಡಸ್ಟ್ರಿಯಲ್ ವಿಸಿಟ್ ಗೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಪ್ರೊವೈಡ್ ಮಾಡಿದ್ದೇವೆ. ಈ ಎಲ್ಲ ಸ್ಕಿಲ್ ಗಳಿಂದ ಸೊ ಅವ್ರ ಓವರ್ ಆಲ್ ಆಗಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಡೆವಲಪ್ ಆಗಿದೆ, ಅವರ ಎಬಿಲಿಟಿ ಅನ್ನುವಂಥದ್ದು ಇಂಪ್ರೂವ್ ಆಗಿದೆ. ಸೊ ಇದರಿಂದ ಕಾಂಟ್ರಿಬ್ಯೂಷನ್ ಇಂದಾಗಿ ಇತ್ತೀಚೆಗೆ ಈ ನಮ್ಮ ಈ CS ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಬೆಂಗಳೂರಿನ ಪ್ರಸಿದ್ಧ ಕಾಮರ್ಸ್ ಕಾಲೇಜುಗಳಾದಂತಹ ಕ್ರೈಸ್ಟ್ ಇರ್ಬೋದು ಅಥವಾ ಸೈಂಟ್ ಜೋಸೆಫ್ ಇರ್ಬೋದು, ಹಾಗೆ ಬೇರೆ ಬೇರೆ ಕಾಲೇಜ್, ಫೇಮಸ್ ಕಾಲೇಜ್ಗಳಲ್ಲಿ ಅವರು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಸೊ ಈ ನಮ್ಮ ಮಕ್ಕಳು ಉಡುಪಿ ಜಿಲ್ಲೆಯಲ್ಲೇ ಇವತ್ತು ಟಾಪ್ ರಿಸಲ್ಟ್ ಮಾಡಿದ್ದಾರೆ, ಒಂದು ಒಳ್ಳೆ ಸ್ಕೋರ್ ಮಾಡಿದ್ದಾರೆ. 176 ಅನ್ನೋದು ತುಂಬಾ ಸಿಂಪಲ್ ಅಲ್ಲ, ಅದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಟಾಪ್ ರಿಸಲ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ನಾವು ತುಂಬಾ ಪ್ರೌಡ್ ಫೀಲ್ ಆಗುವಂತ, ಇಡೀ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಇದು. ನಮ್ಗೆಲ್ರಿಗೂ ತುಂಬಾ ಖುಷಿ ಆಗಿದೆ. ದ ಫೈನಲ್ ಕ್ರೆಡಿಟ್ ಗೋಸ್ ಟು ಆಲ್ ಅವರ್ ಸ್ಟೂಡೆಂಟ್ಸ್. ಅವರಿಗೂ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ. ವಿಶ್ ಆಲ್ ದ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್ ಇನ್ ದ ಫ್ಯೂಚರ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಂದು SSLC ಮಾರ್ಕ್ಸ್ ಕೇವಲ 53 ಆಗಿದ್ದೆ, ಆದ್ರೆ ಈ ಕಾಲೇಜ್ ಬಂದ ಮೇಲೆ ನನ್ನ ಪರ್ಸೆಂಟೇಜ್ 75 ಆಗಿದೆ. ಇದು ಬರೀ ನನ್ ಕಥೆ ಅಲ್ಲ, ನಾನು ಅದಷ್ಟು ಮಕ್ಕಳು ಜಾಯಿನ್ ಆಗಿದ್ದೆ, ಅವ್ರದ್ದೆಲ್ಲದು ಇದೇ ತರ ಇರೋದು. ಕೆಲವು ದಿನ ಹಿಂದೆ ನಾನು CSET ಅನ್ನೋ ಎಕ್ಸಾಮ್ ಅಲ್ಲೇ ಭಾಗವಹಿಸಿದ್ದೆ. ಅದರಲ್ಲೇ ನನಗೆ 163 ಮಾರ್ಕ್ಸ್ ಸಿಕ್ಕಿದೆ. ಅದರಿಂದ ನನಗೆ ನಮ್ಮ ಮನೆಯವರಿಗೆ ಹಾಗೂ ನಮ್ಮ ಕಾಲೇಜಿಗೆ ಎಲ್ಲರಿಗೂ ಶಿರಸ್ಸನ್ನು ತಂದಿದೆ. ಹಾಗೂ ಬರುವ ಬೋರ್ಡ್ ಎಕ್ಸಾಮ್ ಅಲ್ಲೂ ನಾನು 90 ಮೇಲೆ ತೆಗಿತೇನೆ ಅಂತ ಭರವಸೆ ನಮ್ಗೆ ನಮ್ಮ ಟೀಚರ್ಸು ಕೊಟ್ಟಿದ್ದೆ. ಇದಕ್ಕೆಲ್ಲ ಕಾರಣ ನಮ್ಮ ಕಾಲೇಜ್ ಟೀಚರ್ಸು ಹಾಗೆ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್. ನಾನು ಇದಕ್ಕೆಲ್ಲರಿಗೂ ನಮ್ಮ ಕಾಲೇಜ್ ಸ್ಟಾಫ್ಗೆ, ಕಾಲೇಜ್ ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮ ಕಾಲೇಜ್ ಟೀಚರ್ಸ್ಗೆ ಧನ್ಯವಾದಗಳು ಹೇಳ್ತೇನೆ. ನನ್ನ ಹೆಸರು ನಿಶಾಲ್ ಶೆಟ್ಟಿ, ಸೆಕೆಂಡ್ ಇಯರ್ ಕಾಮರ್ಸ್ ಇಂದ. ಫಸ್ಟಿಗೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಪ್ರಯತ್ನದ ಪ್ರೋತ್ಸಾಹದಿಂದ ಗೆಲುವಿನ ದಾರಿದೀಪವಾಗಿ ಬಂದಿದ್ದೆ ಈ ನಮ್ಮ ಎಕ್ಸಲೆಂಟ್. ಕೇವಲ SSLC ಅಲ್ಲಿ 74% ಇಂದ ಕಾಲಿಟ್ಟ ನನಗೆ ಬರೋಬ್ಬರಿ 95% ಬರುವಂತ ಸಮರ್ಥನೆ ತೋರಿಸಿದ್ದೆ ಈ ನಮ್ಮ ಎಕ್ಸಲೆಂಟ್. ಮೊನ್ನೆ ತಾನೇ ನಡೆದ CSET ಪರೀಕ್ಷೆಯಲ್ಲಿ 162 ಅಂಕವನ್ನು ಪಡೆದು ಕಾಲೇಜಿಗೆ ಹಾಗೂ ನನ್ನ ಹೆತ್ತವರಿಗೆ ಕೀರ್ತಿಯನ್ನು ತಂದಿದ್ದೇನೆ. ಕಳೆದ ವರ್ಷ CSET ಅಲ್ಲಿ ನಮ್ಮ ಕಾಲೇಜಿನಲ್ಲಿ 13 ಜನ ಪಾಸ್ ಆಗಿದ್ದರು, ಹಾಗೂ ಈ ವರ್ಷ ಬರೋಬ್ಬರಿ 21 ಜನ ಪಾಸ್ ಆಗಿ ನಮ್ಮ ದಾಖಲೆಯನ್ನು ನಾವೇ ಮುರಿದಿದ್ದೇವೆ. ಹೆಮ್ಮೆಯಿಂದ ಹೇಳ್ತೇನೆ, ಇದು ನಮ್ಮ ಎಕ್ಸಲೆಂಟ್. ನನ್ನ ಈ ಸ್ವಶ್ರೇಯಸಿ ಕಾಲೇಜಿನ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್, ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಸರ್ವರಿಗೂ ಅನಂತ ಧನ್ಯವಾದಗಳು.